ಕರ್ನಾಟಕ ತಮಿಳುನಾಡು ಮಧ್ಯೆ ಮೇಕೆದಾಟು ಫೈಟ್. ಸುಪ್ರೀಂನಲ್ಲಿ ತಮಿಳುನಾಡು ಸಿಎಂಗೆ ಮುಖಭಂಗ ಆಗಿದೆ. ಕರ್ನಾಟಕ ತಮಿಳುನಾಡು ಮಧ್ಯೆ ಮೇಕೆದಾಟು ಫೈಟ್. ಸುಪ್ರೀಂನಲ್ಲಿ ತಮಿಳುನಾಡು ಸಿಎಂಗೆ ಮುಖಭಂಗ ಆಗಿದೆ. ತಮಿಳುನಾಡು ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂನಲ್ಲಿ ವಜಾ ಮಾಡಲಾಗಿದೆ. ಮರುಪರಿಶೀಲನಾ ಅರ್ಜಿ ವಜಾ ಮಾಡಲಾಗಿದೆ. ಯೋಜನೆಗೆ ತಡೆ ನೀಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸುಪ್ರೀಂ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಇನ್ನು ವಿಪುಲ್ ಎಂ ಪಂಚೋಲಿ ಅವರಿದ್ದ ಪೀಠದಿಂದ ವಜಾ ಮಾಡಲಾಗಿದೆ. ತಮಿಳುನಾಡು ಸಿಎಂ ವಿಜಯ್ಗೆ ಮೊದಲ ಶಾಕ್. ಕರ್ನಾಟಕ ತಮಿಳುನಾಡು ಮಧ್ಯೆ ಈ ಒಂದು ಮೇಕೆದಾಟು ಫೈಟ್ ಮೊದಲಿನಿಂದಲೂ ಕೂಡ ನಡೀತಾ ಇದೆ. ಈಗಲೂ ಕೂಡ ಈ ಒಂದು ಫೈಟ್ ಮುನ್ನೆಲೆಗೆ ಬಂದಿದೆ. ಸುಪ್ರೀಂನಲ್ಲಿ ತಮಿಳುನಾಡು ಸಿಎಂಗೆ ಈಗ ಭಾರಿ ಮುಖಭಂಗ ಕೂಡ ಆಗಿದೆ. ತಮಿಳುನಾಡು ಸಲ್ಲಿಸಿದ ಅರ್ಜಿ ಏನಿದೆ ಆ ಒಂದು ಅರ್ಜಿಯನ್ನ ಸುಪ್ರೀಂನಲ್ಲಿ ಸದ್ಯಕ್ಕೆ ವಜಾ ಕೂಡ ಮಾಡಲಾಗಿದೆ. ಈ ಒಂದು ಮರುಪರಿಶೀಲನೆ ಮಾಡಬೇಕು ಈ ಒಂದು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ಗೆ. ಆದ್ರೆ ಆ ಒಂದು ಅರ್ಜಿಯನ್ನ ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇನ್ನು ಯೋಜನೆಗೆ ತಡೆ ನೀಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸುಪ್ರೀಂ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಜಾಯ್ ಅವರಿದ್ದಂತಹ ಪೀಠ ಈ ಒಂದು ಅರ್ಜಿಯನ್ನ ವಜಾ ಮಾಡಿದೆ. ಕರ್ನಾಟಕ ತಮಿಳುನಾಡು ಮಧ್ಯೆ ಒಂದು ಮೇಕೆದಾಟು ಫೈಟ್. ಮೇಕೆದಾಟು ಯೋಜನೆಗೆ ಸಿಎಂ ವಿಜಯ್ ಅಡ್ಡಗಾಲು. ಸುಪ್ರೀಂನಲ್ಲಿ ಮುಖಭಂಗ ಬೆನ್ನಲ್ಲೇ ಕಾನೂನು ಹೋರಾಟ. ಕಾನೂನು ಹೋರಾಟಕ್ಕೆ ಸೂಚನೆ ನೀಡಿದ ಸಿಎಂ ವಿಜಯ್, ಕಾನೂನು ಕ್ರಮಗಳನ್ನ ತ್ವರಿತವಾಗಿ ತೆಗೆದುಕೊಳ್ಳಿ. ವಿಜಯ್ ಅವರು ಹೇಳಿದ್ದಾರೆ. ಹೋರಾಟ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಸೂಚನೆಯನ್ನ ನೀಡಿದ್ದಾರೆ. ಸಚಿವರು, ಹಿರಿಯ ಶಾಸಕರು, ಕಾನೂನು ತಜ್ಞರಿಂದ ಸಭೆ, ಭಾವನಾತ್ಮಕ ಅಂಶ ಬಿಟ್ಟು ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗಿ ಅಂತ ವಿಜಯ್ ಅವರು ಕರೆ ಕೂಡ ಕೊಟ್ಟಿದ್ದಾರೆ. ಇನ್ನು ಮೇಕೆದಾಟು ಯೋಜನೆಗೆ ಸಿಎಂ ವಿಜಯ್ ಅವರಿಗೆ ಅಡ್ಡಗಾಲನ್ನ ಹಾಕ್ತಾ ಇದ್ದಾರೆ. ಮರುಪರಿಶೀಲನೆ ಮಾಡಬೇಕು, ಈ ಒಂದು ಯೋಜನೆಗೆ ತಡೆ ನೀಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು. ಸದ್ಯಕ್ಕೆ ಆ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಮಾಡಲಾಗಿದೆ. ಈ ಒಂದು ವಜಾ ಆದ ಬೆನ್ನಲ್ಲೇ ಕಾನೂನು ಹೋರಾಟಕ್ಕೆ ಸೂಚನೆಯನ್ನು ಕೂಡ ಸಿಎಂ ವಿಜಯ್ ಅವರು ನೀಡಿದ್ದಾರೆ. ಇನ್ನು ಸರಿಯಾದಂತಹ ದಿಕ್ಕಿನಲ್ಲಿ ಈ ಒಂದು ಹೋರಾಟವನ್ನ ಕೊಂಡೊಯ್ಯಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಕಾನೂನು ಕ್ರಮಗಳನ್ನು ಕೂಡ ತ್ವರಿತವಾಗಿ ತೆಗೆದುಕೊಳ್ಳಿ ಅಂತ ತಮಿಳುನಾಡು ನೂತನ ಸಿಎಂ ವಿಜಯ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸಚಿವರು, ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರೊಂದಿಗೆ ಕೂಡ ಸಭೆಯನ್ನ ಮಾಡಿದ್ದಾರೆ. ಅಂದ್ರೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಸಚಿವರು ಕೂಡ ಭಾಗಿಯಾಗಿದ್ರು, ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಅಂದ್ರೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಕಾನೂನು ತಜ್ಞರೊಂದಿಗೆ ಕೂಡ ಚರ್ಚಿಸಿ ಕಾನೂನು ಹೋರಾಟದ ಬಗ್ಗೆ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಭಾವನಾತ್ಮಕ ಅಂಶ ಏನಿದೆ ಆ ಒಂದು ಅಂಶವನ್ನ ಬಿಟ್ಟು ಕಾನೂನಾತ್ಮಕ ಹೋರಾಟಕ್ಕೆ ತಮಿಳುನಾಡು ನೂತನ ಸಿಎಂ ವಿಜಯ್ ಅವರು ಸಜ್ಜಾಗಿದ್ದಾರೆ.